ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು 2 ಮಂತ್ಸ್ ಆಯಿತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹೋಗ್ತಾ ಇರೋದು ರಕ್ಷಾಬಂಧನ, ನಮ್ಮ ತಮ್ಮಗೆ ರಾಖಿ ಕಟ್ಟೋಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಮನೆಗೆ ಬಂದು ಒಂದು 4 ಅವರ್ಸ್ ಆಯ್ತೇನೋ. ಎಲ್ರಿಗೂ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಇವರು ನಮ್ಮ ದೊಡ್ಡಕ್ಕ. ಎಲ್ಲ ನಮ್ಮ ಫಂಕ್ಷನ್ ಎಲ್ಲ ಅಡುಗೆ ಮಾಡೋದು ಇವಳು ಮೇನ್ ಪಿಲ್ಲರ್ ಇವಳೆ. ಇವಳು ನಮ್ಮ ತಂಗಿ. ಇವಳು ಏನು ಕೆಲಸನೇ ಮಾಡಲ್ಲ. ಇವಳು ನಮ್ಮ ಅಕ್ಕನ ಮಗಳು. ಇವಳು ಮಗಳು ಅವಳು ಬರೀ ಊಟನೇ ಮಾಡೋದು. ಇವಳು ಏನು ಕೆಲಸ ಮಾಡಲ್ಲ. ಇವಳು ಏನು ಕೆಲಸ ಮಾಡಲ್ಲ. ಇವಳು ನಮ್ಮ ಅತ್ತೆ ಮಗಳು. ಇವಳು ನಮ್ಮ ತಂಗಿ ಫ್ರೆಂಡು. ಇವಳು ನಮ್ಮ ಅತ್ತೆ ಮಗಳು ದೊಡ್ಡವಳು. ಇವಳು ನಮ್ಮ 2ನೇ ಅಕ್ಕನ ಮಗಳು. ನೆಕ್ಸ್ಟ್ ಇವಳು ನಮ್ಮ ಅತ್ತೆ ಮಗಳು ಮಗಳು. ಅವಳು ಇವಳು ಅಷ್ಟೇ ನೋಡಿ ಈ ಕಡೆ. ಇವಳು ನಮ್ಮ 2ನೇ ಅಕ್ಕನ ಮಗಳು. ಇವನು ನಮ್ಮ ತಮ್ಮ. ಇವನ್ ಮುಖನೇ ತೋರಿಸಲ್ಲ. ನಮ್ಮ ಅಕ್ಕ ಹೆಂಗ್ ಮಾಡ್ತಿದ್ದಾಳೆ, ರೊಟ್ಟಿ ಬಡ್ದು ಬಡ್ದು ರೊಟ್ಟಿಗೆ ಜ್ವರ ಬರುತ್ತೆ ಇವತ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಇಲ್ಲಿ ನೋಡಿ ನನ್ನ ಫ್ರೆಂಡು, ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾಳೆ. ಅವಳ ರೊಟ್ಟಿ ನೋಡ್ರಿ, ಇವಳ ರೊಟ್ಟಿ ನೋಡ್ರಿ. ಬಿರಿಯಾನಿ ತಗೊಂಡಿದ್ದಾರಂತೆ. ಇವನು ನಮ್ಮ ನೋಡ್ಕೊಳ್ಳಿ ಮುಖ. ಇವರು ನಮ್ಮ 2ನೇ ಅಕ್ಕನ ಮಗ, 3ನೇ ಅಕ್ಕನ ಮಗ. ಇವನು ನಮ್ಮ 3ನೇ ಅಕ್ಕನ ಮಗ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಅವರು ವ್ಲಾಗ್ ಮಾಡ್ತಿರೋದ್ರಿಂದ ನಮಗೆ ಎಲ್ಲರೂ ಸೇರಿರೋದ್ರಿಂದ ಏನಾದರೂ ಅನ್ನಿಸ್ತಿದೆ ಅಂತ ಕೇಳ್ತಿದ್ದಾಳೆ ಯೂಟ್ಯೂಬಲ್ಲಿ ಹಾಕಕ್ಕೆ. ಇಲ್ಲ, ಅವ್ರಿಗೆ ಹೆಂಗ್ ಅನ್ಸುತ್ತೆ ಅವ್ರು ಹೇಳ್ತಿದ್ದಾರೆ. ನಾ ಹೇಳಿ ಏನು ಸುಳ್ಳು. ಪಾಪ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೀವಿ. ಇವಳು ನಾನು ಒಂದು ವಿಡಿಯೋ ಹಾಕಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಜಾಸ್ತಿ ಇವಳಿಗೆ ತೋರಿಸ್ತೀನಿ. ಮಾತಾಡ್ಬೇಕು ನೋಡು. ಮತ್ತೆ ನೈಟ್ ಊಟ ಆದಮೇಲೆ ನಾವು ಗೆಸ್ಸಿಂಗ್ ಆಟ ಆಡ್ತಿದ್ವಿ. ನಮ್ಮ ಫ್ಯಾಮಿಲಿಲಿ ಏನು ಫಂಕ್ಷನ್ ಇರಲಿ, ಇಲ್ಲ ಅಂದರೆ ಯಾರಾದರೂ ರಿಲೇಷನ್ ಬರಲಿ, ನಾವು ಊಟ ಆದಮೇಲೆ ಏನಾದರೂ ಒಂದು ಗೇಮ್ ಆಡ್ತೀವಿ. ಇಲ್ಲ ಅಂದರೆ ಡ್ಯಾನ್ಸ್ ಮಾಡೋದು, ಆಟ ಆಡೋದು, ಏನಾದರೂ ಒಂದು ಇದ್ದೇ ಇರುತ್ತೆ. ನಮ್ಮ ಫ್ಯಾಮಿಲಿಲಿ ನಾನು ಹುಟ್ಟಿದ್ದು ನನಗೆ ಒಂಥರ ಪ್ರೌಡ್ ಫೀಲ್. ಯಾಕಂದರೆ ನಮ್ಮ ಫ್ಯಾಮಿಲಿನ ತುಂಬಾ ಎಂಜಾಯ್ ಮಾಡ್ತಾರೆ. ಬೇರೆಯವ್ರ ಫ್ಯಾಮಿಲಿ ಇದ್ದರೆ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತಾರೆ. ಹಂಗೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅದೇ ನನಗೆ ಖುಷಿ. ಸಂಡೆ ಬೇರೆ ಫ್ರೀ ಇರ್ತದೆ. ನೆಕ್ಸ್ಟ್ ಡೇ ಈಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ 3 ಜನ. ತೋಟದಲ್ಲಿ ಏನಾದರೂ ಇರ್ಬೋದು, ಸೀಬೆಕಾಯಿ ಇಲ್ಲ ಅಂದರೆ ಎಳ್ನೀರು ಏನಾದರೂ ಕೊಟ್ಕೊಂಬರೋಣ ಅಂತ ಹೇಳಿ 3 ಜನನೂ ಹೋಗ್ತಾ ಇದ್ದೀವಿ. ಈಗ ಸೀಬೆಕಾಯಿ ಇದೆಯೋ ಇಲ್ಲೋ ಅಂತ ಹೇಳಿ ನಾವೀಗ ಹೋಗಿ ನೋಡ್ಕೊಂಬರ್ತೀವಿ. ಬನ್ನಿ. ಹೈಬ್ರಿಡ್ ಲಿಂಬೆ ಹಣ್ಣು. ಫುಲ್ ಕೋಲ್ಡ್ ಆಗಿದೆ, ಮಾತಾಡೋಕ್ಕಾಗ್ತಿಲ್ಲ. ಊರಿಂದ ನೀರು ಚೇಂಜ್ ಆಗಿದೆಯಲ್ಲ, ಹಾಗಾಗಿ ಮಾತಾಡೋಕ್ಕೆ ಆಗ್ತಿಲ್ಲ. ಈಗ ತೋಟಕ್ಕೆ ಬಂದಿದ್ದೀವಿ ಲಿಂಬೆಹಣ್ಣೆಲ್ಲ ತೊಗೊಂಡೋಗಕ್ಕೆ. ನಾವು ಏನು ತೊಗೊಂಬರಕ್ಕೆ ಬಂದಿದ್ವಿ? ಪ್ಯಾರ್ಲೆ ಹಣ್ಣು ಕಿತ್ಕೊಂಬರಕ್ಕೆ ಬಂದಿದ್ವಿ. ಪ್ಯಾರ್ಲೆ ಹಣ್ಣು ಒಂದೂ ಇಲ್ಲ. ಸೊ ಹಾಗಾಗಿ ಲಿಂಬೆಹಣ್ಣಿದೆ. ಲಿಂಬೆಹಣ್ಣು ಕುತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಪ್ಯಾರ್ಲೆ ಹಣ್ಣು ಸಿಗಲಿಲ್ಲ, ಹಾಗಾಗಿ ಎಲ್ಲಿ ಕುಡಿತಾ ಇದ್ದೀವಿ. ಈಗ ಸಂಜೆ ಟೈಮು. ಎಲ್ಲರೂ ರಾಖಿ ಕಟ್ಟೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಿದ್ರು. ನಾನು ಸಹ ಇವತ್ತು ಸೀರೆ ಹಾಕಿದ್ದೆ.
ಏನು ಇಷ್ಟಕ್ಕೊಂದು ರಾಖಿ ಅಂತ ನೋಡಬೇಡಿ, ಅದು ಬರೀ ನಮ್ಮ ತಮ್ಮನಿಗಷ್ಟೇ ಅಲ್ಲ, ನಮ್ಮ ಭಾವಂದಿರಿಗೆ ನಮ್ಮ ಅತ್ತೆ ಮಕ್ಕಳು ಕಟ್ತಾರೆ. ಯಾಕಂದರೆ ಅವರಿಗೆ ಅಣ್ಣ ಆಗಲಿ ತಮ್ಮ ಆಗಿ ಇಲ್ಲ. ಸೊ ಹಾಗಾಗಿ ವರ್ಷ ವರ್ಷ ಅವರು ಕಟ್ತಾರೆ. ಏನು ಸ್ವಂತ ಅಣ್ಣ ತಮ್ಮ ಇರಬೇಕಂತ ಏನಿಲ್ಲ, ಸ್ವಂತ ಅಣ್ಣ ತಮ್ಮಕ್ಕಿಂತ ಜಾಸ್ತಿ ಅವರು ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಈಗ ಅವರು ರಾಖಿ ಕಟ್ತಿದ್ದಾರೆ ನಮ್ಮ ಭಾವವರಿಗೆ. ನಾವು ರಾಖಿ ಕಟ್ಟಿರೋ ವೀಡಿಯೋ ಎಲ್ಲ ಮಿಸ್ ಆಗಿದೆ, ಯಾಕಂದರೆ ತುಂಬ ದಿವಸ ಆಯ್ತಲ್ಲ. ಸೊ ಹಾಗಾಗಿ ಅವ್ರು ಕಟ್ಟಿರೋದು ಒಂದೇ ಇತ್ತು, ನಮ್ಮ ಎರಡನೇ ಅಕ್ಕ ಅವ್ರದ್ದಷ್ಟೇ ಹಾಕಿದ್ದೀನಿ. ನೋಡಿ, ನಾನು ಅವತ್ತಿನ ದಿನ ಈ ಥರ ಕಾಣಿಸ್ತಿದ್ದೆ. ನೆಕ್ಸ್ಟು ಎಲ್ಲರೂ ನಮ್ಮಮ್ಮ ಮತ್ತು ನಮ್ಮಪ್ಪ ದೊಡ್ಡಪ್ಪ ಕಾಲಿಗೆ ಬೀಳೋಕ್ಕೆ ಜಾಗ ಆಗ್ತಿಲ್ಲ, ಅಲ್ಲಿ ಜಗಳ ಮಾಡ್ಕೊಂಡು ಹೋಗಿ ಕಾಲಿಗೆ ಬೀಳ್ತಾ ಇದ್ದೀವಿ. ಏ ಇದಕ್ಕೆ ಅಡ್ಡಾರೆ ಬಾಪು ಇವರು ನನ್ನ ಅಕ್ಕನ ಮಕ್ಕಳು. ಮೂರನೇ ಅಕ್ಕನಿಗೆ 2 ಗಂಡು, ಫಸ್ಟ್ನೇ ಅಕ್ಕ ಸೆಕೆಂಡ್ನೇ ಅಕ್ಕಗೆ ಹೆಣ್ಮಕ್ಳಲ್ಲ, ಅವ್ರು ಸೇರಿ ಇವ್ರಿಗೆ ರಾಖಿ ಕಟ್ತಾರೆ. ಅವ್ನು ಏನು ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ನೋಡು. ಈ ವಿಡಿಯೋ ಎಷ್ಟು ಸರಿ ನೋಡಿದ್ದೀನೋ, ಅವ್ನ ಸ್ಮೈಲ್ ಎಷ್ಟು ಚೆಂದ ಇದೆ. ನೆಕ್ಸ್ಟು ನಮ್ಮ ಅಪ್ಪನಿಗೆ ಮತ್ತು ದೊಡ್ಡಪ್ಪಾಜಿಗೆ ನಮ್ಮ ಅತ್ತೆ ರಾಖಿ ಕಟ್ತಿದ್ದಾರೆ. ನಮ್ಮ ದೊಡ್ಡಪ್ಪಾಜಿ ಯಾವ ವರ್ಷವೂ ಕಟ್ಸ್ಕೊಳ್ಳಲ್ಲ, ಈ ವರ್ಷ ಮಾತ್ರ ಕಟ್ಸ್ಕೊಂಡಿದ್ದಾರೆ. ನಮ್ಮಮ್ಮ ಅಕ್ಕನಿಗೆ ಬಾಗಿನ ಕೊಡ್ತಿದ್ದಾರೆ. ಎಲ್ಲ ಅಕ್ಕಂದಿರ್ದು ಇತ್ತು, ಬಟ್ ಡಿಲೀಟ್ ಆಗಿದೆ. ಅದು ಹೇಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ, ತುಂಬಾ ಬೇಜಾರಾಯಿತು. ನಂದು ಮತ್ತು ದೊಡ್ಡಕ್ಕಂದು ಇಬ್ಬರದ್ದೇ ಇತ್ತು, ಅದೇ ಹಾಕಿದ್ದೀನಿ. ನಮ್ಮ ಕಡೆ ಯಾವ ಥರ ಬಾಗಿನ ಕೊಡ್ತಾರಂತ ಹೇಳಿದರೆ, ಮನೆಗೆ ಹೋಗಿ ಕೊಡಲ್ಲ, ನಾವು ರಾಖಿ ಕಟ್ಟಕ್ಕೆ ಬಂದಾಗ ಆ ಟೈಮಲ್ಲೇ ಕೊಡ್ತಾರೆ. ಸೊ ಹಾಗಾಗಿ ನಾವೆಲ್ಲರೂ ಇದ್ವಲ್ಲ, ಅಲ್ಲೇ ಕೊಟ್ಟಿದ್ದಾರೆ. ನಾವು ಈ ಥರ ವರ್ಷಕ್ಕೆ 2 ಸರಿ ಸಿಗ್ತೀವಿ ಎಲ್ಲರೂ. ಒಂದು ರಕ್ಷಾಬಂಧನ ದಿವಸ, ಇನ್ನೊಂದು ದೀಪಾವಳಿ ಆಗಿ 3 ದಿವಸಕ್ಕೆ ನಮ್ಮೂರಲ್ಲಿ ಒಂದು ಹಬ್ಬ ಮಾಡ್ತಾರೆ. ಆ ಟೈಮಲ್ಲಿ ಅದು 2 ಸರಿ ಸಿಕ್ಕರೂ ಫುಲ್ ಎಂಜಾಯ್ ಮಾಡಿಬಿಡ್ತೀವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.